ಇವತ್ತು 2,000 ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾರಾ? ಡಿಮಾನಿಟೈಸೇಷನ್ ಆಯ್ತಲ್ಲ, ಅವಾಗ 16 ಲಕ್ಷ ಕೋಟಿ ನೋಟ್ ಇದ್ರೆ ಇವತ್ತು 33 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ. ಇವತ್ತು 2,000 ರೂಪಾಯಿ ನೋಟ್ ಎಲ್ಲಿ ಇದೆ ಅಂದ್ರೆ ನಿಮಗೆ ನೋಡಿದ್ರಲ್ಲ, 2,000 ರೂಪಾಯಿ ನೋಟು ಇದೆ. 2,000 ರೂಪಾಯಿ ನೋಟು ಮತ್ತೆ ಯಾಕೆಲ್ಲ ಕೇಳಬೇಕಲ್ಲ? 2,000 ರೂಪಾಯಿ ನೋಟ್ ಎಲ್ಲಿದೆ? 40,000 ಕೋಟಿ ಖರ್ಚಾಗಿದೆ 2,000 ರೂಪಾಯಿ ನೋಟ್ ಮಾಡಲಿಕ್ಕೆ. ಇವತ್ತು 2,000 ರೂಪಾಯಿ ನೋಟ್ ಇಲ್ಲ. ಯಾರು ಉತ್ತರ ಕೊಡಬೇಕಿದು? ಅಧ್ಯಯನ ಮಾಡಿ ಕೇಳಿದ್ರ ಬಗ್ಗೆ. ಏನು ಹಂಗೆ ಇಡೀ ದೇಶದಲ್ಲಿ ಏನೋ ಒಂದು ರೆವಲ್ಯೂಷನ್ ಆದಂಗೆ ಮಾತನಾಡಿದ್ರು. ಇವತ್ತು 2,000 ರೂಪಾಯಿ ನೋಟ್ ಇಲ್ಲೆಲ್ಲ ಮಾರ್ಕೆಟ್ನಲ್ಲಿ. ಯಾವತ್ತು ಬಿಗ್ಗರ್ ಡಾಮಿನೇಷನ್ ನೋಟು ಸರ್ಕ್ಯುಲೇಷನ್ ಅಲ್ಲಿ ಜಾಸ್ತಿ ಆದರೆ ಎಕಾನಮಿ ಹೊಡ್ತಾ ಬೀಳ್ತದೆ. ಇವತ್ತು ಅವಾಗ 86% ಇರ್ತಕ್ಕಂಥ ಸರ್ಕ್ಯುಲೇಷನ್ ಇವತ್ತು 94% ಹೋಗಿದೆ. ಅಂದರೆ 2,000 ರೂಪಾಯಿ ನೋಟ್ ಜಾಸ್ತಿ ಆದರೆ ದುಡ್ಡನ್ನ ಹಿಡ್ಕೊಳಕ್ಕೆ ಭಾಳ ಈಸಿ. ಈ ದುಡ್ಡು ಇರ್ತಕ್ಕಂಥದ್ದು ಸಾಹುಕಾರ ಹತ್ರ. ಅದಕ್ಕೆ ಇವತ್ತು 1% ಇರ್ತಕ್ಕಂಥ ಈ ದೇಶದ ಜನರ ಹತ್ರ ಸುಮಾರು 50% ಈ ದೇಶದ ಆಸ್ತಿ ಅವ್ರ ಹತ್ರ ಇರೋದು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಬರ್ತಾರೆ, ಮಾತನಾಡ್ತಾರೆ, ಅವ್ರು ಹೇಳ್ತತೆ ಹೋಗ್ತಾರೆ ಬಿಟ್ರೆ ಯಾವ್ದನ್ನ 1 to 1 ಮಾತಾಡೋಕೆ ಕೇಳಿ. ಮಧ್ಯದೇ ಕೇಳಿ ಡಾಲರ್ ಬಗ್ಗೆ ಮಾತಾಡ್ತಾರೆ. ಯಾಕ್ರಿ ಡಾಲರ್ ಜಾಸ್ತಿ ಅಂತ ಕೇಳಿರಲ್ಲ, ಉತ್ತರ ಕೊಟ್ಟಿರಲ್ಲ. ಉತ್ತರ ಕೊಟ್ಟಿರೇನ್ರಿ ಡಾಲರ್ ಬಗ್ಗೆ? ನಮ್ಮ ಅಕ್ಕ ತಂಗಿಯರು ಪಾಪ ಬಡವ್ರು ಬಂಗಾರ ತೊಗೊಂತಿದ್ರು. 29 ಬಂಗಾರ ಇತ್ತು. ಇವತ್ತು ಎಷ್ಟಾಗಿದೆ ಬಂಗಾರ? ಮತ್ತೆ ಕೊಡೋಕೆ ಕೇಳಿ ಜೋಶಿ ಸಾಹೇಬರಿಗೆ.